ಬಸವನಗೌಡ ಪಾಟೀಲ್ ಅವರಿದ್ದಾರೆ. ಸರ್, BJP ದಿನೇ ದಿನೇ ಆಂತರಿಕ ಕಲಹ ಹೆಚ್ಚಾಗ್ತಿದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಯಾವುದಕ್ಕೆ ಆದ್ರೂ ಒಂದು ಇತಿಮಿತಿ ಸಹನೆ ಇರ್ತದೆ. ಆ ಸಹನೆ ದಾಟ್ತಂದ್ರೆ ಇದು ಎಲ್ಲ ಆಗೋದೆ. ಇದಕ್ಕೆ ಹೈಕಮಾಂಡ್ ಈ ರೀತಿ ಏಕಪಕ್ಷೀಯವಾಗಿ ವಿಜೇಂದ್ರ ಪರವಾಗಿ ನಿಲ್ಲಬಾರ್ದು. ಇನ್ನು ವಿಜೇಂದ್ರನಿಂದೇ ಪಾರ್ಟಿ ಇದೆ. ಇವತ್ತೆಲ್ಲ MP ಗಳು MLAಗಳು ಯಾರ್ದೋ ಮಾತು ಕೇಳಾರ್ದು ಜಿಲ್ಲಾಧ್ಯಕ್ಷ ಆಡ್ಸ್ಕೊಂಡು ನಾವು ಸುಮ್ಕೊಂಡಿರ್ಬೇಕಾ? ನಾವು ಜನಪ್ರತಿನಿಧಿ ಇಲ್ಲರಿ, ನಮ್ಗೆ ಓಟ್ ಜನ ಹಾಕಿರ್ತಾರೆ. ಏನು 4 ಮಂದಿ ನಮ್ಮ ಸುತ್ತಮುತ್ತಲು ಹೊಗಳು ಬಿಟ್ಟರು ಹಾಕಿರ್ತಾರೆ. ಅದಕ್ಕೆ ಏನು ತಪ್ಪು ಮಾಡಿದ್ರೆ ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು. ವಿಜೇಂದ್ರ ಮುಂದುವರ್ಸಿದ್ರೆ ಇನ್ನೂ ಗಂಭೀರ ಆಗ್ತದೆ ಪರಿಸ್ಥಿತಿ. ಸರ್, ನಿನ್ನೆ ಸುಧಾಕರ್ ಅವರು ಕೂಡ ಅದನ್ನ ಹೇಳಿ, ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ನಮ್ಮನ್ನು ಯಾರನ್ನೂ ಕೂಡ ಕನ್ಸಲ್ಟೇ ಮಾಡಿಲ್ಲ, ಅದರಿಂದಾಗಿ ವಿಜೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕಂತ ಒತ್ತಾಯ ಮಾಡಿದ್ರೆ, ಅಥವಾ ಇಲ್ಲಾಂದರೆ ಅವ್ರನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಅವಕಾಶ ಕೊಡಲಿ, ಇಲ್ಲಾಂದ್ರೆ ಅವರೇ ಮುಂದುವರಿಯೋದಾದರೆ ಈಗಿನ ತಪ್ಪುಗಳೇನಿದೆ ಅದನ್ನು ಸರಿಪಡಿಸ್ಕೊಂಡು ಹೋಗಲಿ ಅಂತ ಕೂಡ ಹೇಳ್ತಾರೆ. ಸುಧಾಕರ್ ಹೇಳಿದ್ರು ಪ್ರತಿಯೊಂದು ಶಬ್ದನೂ ಸತ್ಯ ಇದೆ. ಅವ್ರು ಹೇಳಿದಕ್ಕೆ ನಾನು ಸಂಪೂರ್ಣವಾಗಿ ಸಹಮತ ಇದೆ. ಸರ್, ಅದೇ ರೀತಿ ಅಂತ ಯತ್ನಾಳ್ ಟೀಮಿಂದ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಿದೆ, ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ನಾಳೆ ವಿಚಾರ ಮಾಡ್ತೇವೆ, ನಾಳೆ ಸಭೆ ಇದೆ, ಅಲ್ಲಿ ಚರ್ಚೆ ಮಾಡ್ತೇವೆ. ಸರ್, ಅದೇ ರೀತಿಯಾದಂತಹ ಆಂತರಿಕ ಕಲಹದಿಂದ ಕಾರ್ಯಕರ್ತರಿಗೆ ಏನು ಸಂದೇಶ ಹೋಗ್ತಿದೆ? ಯಾಕೆಂದರೆ ಈಗ ಪಕ್ಷದಲ್ಲಿ ವೀಕ್ ಆಗ್ತಿದೆ, ಮತ್ತು ಅದೇ ರೀತಿ ಇನ್ನೂ 3.5 ವರ್ಷ ಚುನಾವಣೆ ಇದೆ. ಎಲ್ಲ ಗೊಂದಲಗಳ ನಿವಾರಣೆ ಆಗಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿ. ಯಾವ ಕಾರ್ಯಕರ್ತರು ಭಯಪಡೋ ಅವಶ್ಯಕತೆ ಇಲ್ಲ. ಒಳ್ಳೆಯ ನಾಯಕತ್ವ ಕೊಡಲೇಬೇಕಾಗ್ತದೆ. ಯಾಕಂದರೆ ಅಲ್ಲಿ ಯೋಗಿ ಆದಿತ್ಯನಾಥನ ಇಳಿಸ್ಬೇಕಂತ ಹೇಳಿ ಅಲ್ಲಿಯೂ ಭಾಳ ಕುತಂತ್ರ ಮಾಡಿದ್ರು. ಆದರೆ ಜನರ ಏನೋ ಒಂದು ಇದೇ ಇದೆಯಲ್ಲ, ಅದನ್ನು ನೀವೇನೋ ದುಡ್ಡಿನಿಂದ ಜನರನ್ನು ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಟಾಟಾ ಬಿರ್ಲಾನೇ ಪ್ರಧಾನಮಂತ್ರಿ ಇರ್ತಿದ್ದಾರೆ, ನರೇಂದ್ರ ಮೋದಿಯವರು ಅಂಥವ್ರು, ಅಟಲ್ ಬಿಹಾರಿ ವಾಜಪೇಯಿ ಅಂಥವ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂಥವ್ರು, ಮನಮೋಹನ್ ಸಿಂಗ್ ಅಂಥವ್ರು ಇಲ್ಲಿ ಪ್ರಧಾನಮಂತ್ರಿ ಆಗಲಿಕ್ಕೆ ಅವಕಾಶನೇ ಇಲ್ಲ ರೀ ದೇಶನಾಗ. ರಿಲಯನ್ಸ್ ಅಂಬಾನಿ ಅವನೇ ಆಗಿ ಮುಖೇಶ್ ಅಂಬಾನಿನೇ ಪ್ರಧಾನಮಂತ್ರಿ ಇರ್ತಿದ್ದ. ನಾವೇ ಯಾಕೆ ಇಷ್ಟೆಲ್ಲ ಸಾಮಾನ್ಯ ಹಳ್ಳಿಯಾಗಿರುವವರೆಲ್ಲ ನಾವು MLA MP ಆಗ್ತಿದ್ವಿ ರೀ? ಹಾಗೆಲ್ಲ ವಿಜೇಂದ್ರ ತಿಳ್ಕೊಂಡಿರ್ಬೇಕು. ಒಂದು 10,000 ಕೋಟಿ ರೂಪಾಯಿ ಇರ್ಬೇಕು. ನೀನು ಹೇಳ್ಯಾರ ಸುಧಾಕರ್, ಅದಕ್ಕೆ ಆಟ ಆಡ್ತಾ ಇದ್ದಾನೆ. ವಿಜೇಂದ್ರ ಪ್ರಮುಖ 3 ಬೇಡಿಕೆಗಳು ಯಾವುವು ನೋಡಿರಿ? ವಂಶವಾದ, ಭ್ರಷ್ಟಾಚಾರ, ಕುಟುಂಬ ಮತ್ತು ಹಿಂದುತ್ವ, ಈ 3 ನಮ್ಮ ಎಜೆಂಡಾ. ಅದೇ ರೀತಿ ನೀವು ವಿಜೇಂದ್ರ ಒಂದು ಮಾತು ಹೇಳಿದ್ದಾರೆ, ನಾನು ಏನೇ ತಪ್ಪಿದ್ರು ಸರಿಪಡಿಸ್ಕೊಂಡು ಹೋಗ್ತೀನಿ ಎಲ್ಲರೂ. ಬಿಡ್ರಿ, ಅವೆಲ್ಲ ಬೋಗಸ್. ಇಷ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ KS ಮಾರ್ತನೇಕಾಯಿ, ಸಮಯ ನ್ಯೂಸ್, ಬೆಂಗಳೂರು.